ನಮ್ಮ ನ್ಯೂಸ್ಗೆ ಸ್ವಾಗತ. ಸರ್ಕಾರಿ ನೌಕರರ ಭವನದಲ್ಲಿ ಶಿಕ್ಷಕರ ದಿನಾಚರಣೆ. ಜಗತ್ತು ಕಂಡ ಶ್ರೇಷ್ಠ ತತ್ವಜ್ಞಾನಿಯಾಗಿ, ಆದರ್ಶ ಪ್ರಾಧ್ಯಾಪಕರಾಗಿ, ರಾಷ್ಟ್ರಪತಿಯಾಗಿ ಶಿಕ್ಷಕ ವೃತ್ತಿಯ ಹಿರಿಮೆಯನ್ನು ಹೆಚ್ಚಿಸಿದ ಮಹಾನ್ ಚೇತನ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣರವರ ಆದರ್ಶ ಜೀವನವನ್ನು ಎಲ್ಲರೂ ಪಾಲಿಸಬೇಕು ಎಂದು ಚಿಂತಾಮಣಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಡಾಕ್ಟರ್ ಮುನಿರೆಡ್ಡಿ ಕೋರಿದರು. ಅವರು ನಗರದ ಅಂಜನಿ ಬಡಾವಣೆಯ ಮುಖ್ಯ ರಸ್ತೆಯಲ್ಲಿರುವ ಸರ್ಕಾರಿ ನೌಕರರ ಭವನದಲ್ಲಿ ಹಮ್ಮಿಕೊಂಡಿದ್ದ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣರವರ ಜಯಂತಿ ಕಾರ್ಯಕ್ರಮದಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿದ ನಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಶಿಕ್ಷಕರನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದ ಅವರು, ನಮ್ಮ ಭಾರತದ ಹಿರಿಮೆಯನ್ನು ವಿಶ್ವಕ್ಕೆ ಪರಿಚಯಿಸಿದ ಮಹಾನ್ ತತ್ವಜ್ಞಾನಿ, ನಮಗೆಲ್ಲ ಸ್ಫೂರ್ತಿದಾಯಕರು. ಅವರ ವ್ಯಕ್ತಿತ್ವ ಇಂದಿನ ಯುವಕರಿಗೆ ದಾರಿದೀಪವಾಗಬೇಕಾಗಿದೆ ಎಂದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷರಾದ ನಾರಾಯಣ ರೆಡ್ಡಿ ಮತ್ತು ಉಪನೋಂದಣಾಧಿಕಾರಿ ನಾರಾಯಣಪುರವರು ರಾಧಾಕೃಷ್ಣರವರ ಗುಣಗಾನ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಕುಮಾರ್, ತಾಲೂಕು ಅಧ್ಯಕ್ಷ ರಮಣಪ್ಪ ಕೆ, ಸರ್ಕಾರಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಸಿ ಮಂಜುನಾಥ್, ಉಪಾಧ್ಯಕ್ಷರಾದ ರೆಡ್ಡಪ್ಪ, ಜನಾರ್ದನ್ ಮೂರ್ತಿ, ಶ್ರೀನಿವಾಸ ರೆಡ್ಡಿ, ನಿರ್ದೇಶಕರಾದ ಕುಮಾರ್, ಸರ್ಕಾರಿ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷರಾದ ಪ್ರಕಾಶ್, ನಿರ್ದೇಶಕರಾದ ಗಂಗುಲಪ್ಪ, ವೆಂಕಟಾಚಲಪತಿ, ಕೃಷ್ಣಾರೆಡ್ಡಿ, ಬಾಲಕರ ಕಾಲೇಜಿನ ಪ್ರಾಂಶುಪಾಲರಾದ ಸುಬ್ಬಯ್ಯ, ನೂತನ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಮಂಜುನಾಥ್, ಲಲಿತಾ, ನಿವೃತ್ತ ಶಿಕ್ಷಕರಾದ ಶ್ರೀನಿವಾಸ ರೆಡ್ಡಿ, ನಾಮನಿರ್ದೇಶನ ಸಂಘದ ಸದಸ್ಯರು, ಶಿಕ್ಷಕರು, ವಿದ್ಯಾರ್ಥಿಗಳು ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಟೀಚರ್ ಅಬ್ದುಲ್ ಕಲಾಂ ಆಗ್ಬೋದು, ಇನ್ನ ಸುಮಾರು ನಮಗೆ ಇದ್ದಾರೆ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ತಮ್ಮ ಇತಿಹಾಸದ ಪುಟಗಳಲ್ಲಿ ನಿಂತಿರ್ತಕ್ಕಂಥ ಮಹನೀಯರಿದ್ದಾರೆ. ಆ ಮಹನೀಯರನ್ನ ನಾವು ಅವಾಗ ಜ್ಞಾಪಿಸ್ಕೊಂತ ಇದ್ರೆ ನಾವು ಮಾಡತಕ್ಕಂಥ ತಪ್ಪುಗಳು ಕಡಿಮೆ ಆಗುತ್ತೆ, ಅಷ್ಟೇ ಏನೇನಿಲ್ಲ. ನಾವೂ ಸಹ ಈ ಸಮಾಜಕ್ಕೆ ಏನೋ ಒಂದು ಸೇವೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಮನಸ್ಸಲ್ಲಿರುತ್ತೆ. ಅದರಿಂದ ಇದು ಒಂದು ಉತ್ತಮವಾದ ಕಾರ್ಯಕ್ರಮ. ಅಧ್ಯಕ್ಷರು ಮತ್ತು ನಿಮ್ಮ ಕಾರ್ಯಕಾರಿ ಸಮಿತಿ ಏನಿದೆ, ಇವತ್ತು ನೌಕರ ಸಂಘದ ಎಲ್ಲ ಸದಸ್ಯರೇನಿದ್ದೀರಾ, ನೀವೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಈ ಕಾರ್ಯಕ್ರಮವನ್ನು ತಾವು ನಡೆಸ್ಕೊಡ್ತಾ ಇರೋದು ನಮಗೆಲ್ಲರೂ ತುಂಬ ಸಂತೋಷವಾಗಿದೆ. ಹಾಗೆ ನಾನು ಮತ್ತೊಮ್ಮೆ ಅಧ್ಯಕ್ಷರಿಗೆ ಮತ್ತು ನಿಮಗೆ ಎಲ್ರಿಗೂ ಅಭಿನಂದಿಸ್ತೀನಿ. ಹಾಗೆಯೇ ಇನ್ನೊಂದು ವಿಚಾರ, ನಮ್ಮ ನಾರಾಯಣಪ್ಪ ಸರ್ ಅವರು ತಮ್ಗೆಲ್ರಿಗೂ ಪರಿಚಯ ಇದಾರೋ ಇಲ್ವೋ, ಅವರೆಲ್ಲನೂ ಬೋರ್ಡ್ಗಳು ಹಾಕಿದ್ದಾರೆ. ಇಲ್ಲೇನು ಲಂಚ ಕೊಡಂಗಿಲ್ಲ ಅಂತ ಸಬ್ ರಿಜಿಸ್ಟರ್ ಆಫೀಸ್ ತಾವು ಹೋಗಿದ್ರೆ ನೋಡಿರ್ತೀರ. ಇಂಥ ಅಧಿಕಾರಿಗಳನ್ನ ನಾವು ನೋಡ್ತಾ ಇರೋದು ಕೆಲವೇ ವ್ಯಕ್ತಿಗಳನ್ನ. ನಾವಿಬ್ಬರು ಈಗ ಸಬ್ ರಿಜಿಸ್ಟರ್ ಆಫೀಸಲ್ಲಿ ನಾರಾಯಣಪ್ಪ ಮತ್ತು ಟ್ರೆಜರಿಯಲ್ಲಿ ಸುಬ್ಬಾರೆಡ್ಡಿ ಅವರು ನೋಡ್ತಾ ಇದ್ದೀವಿ. ಅವರೇನು ಒಂದು ಸಿಂಗಲ್ ಎಂಟ್ರಿ ನಮಗೆ ಬೇಕಾಗಿಲ್ಲ. ನಮ್ಮ ಸೇವೆ ಸರ್ಕಾರದಿಂದ ನಮಗೆ ನೌಕರಿ ಕೊಟ್ಟಿದ್ದಾರೆ, ನಮ್ಮ ಸೇವೆಯನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ನಾವೂ ಸಹ ಅದೇ ಪ್ರಕಾರವಾಗಿ ಎಲ್ಲೂ ಸಹ ತಪ್ಪು ಮಾಡದೆ ಸಮಾಜದಲ್ಲಿ ನಾವು ಪ್ರಾಮಾಣಿಕವಾಗಿ ನಮ್ಮ ಜೀವನವನ್ನು ನಡೆಸೋಣ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಈ ಸಂದರ್ಭದಲ್ಲಿ, ಯಾಕಂದ್ರೆ ಎಲ್ಲಾನು ಅಧಿಕಾರಿಗಳು ಹುಟ್ಟುಹಬ್ಬದ ನೆನಪಿಗಾಗಿ ಸೆಪ್ಟೆಂಬರ್ 5ನೇ ತಾರೀಖನ್ನು ಶಿಕ್ಷಕರ ಹೆಸರಿನಲ್ಲಿ ಶಿಕ್ಷಕರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇರತಕ್ಕಂಥದ್ದು ತಮಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರ. ಮೊದಲು ತಮ್ಮೆಲ್ಲರಿಗೂ ಸಹ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ಸರ್ಕಾರಿ ನೌಕರ ಸಂಘದ ಪರವಾಗಿ ತಮಗೆ ತಿಳಿಸುತ್ತಾ, ಸರ್ವಪಲ್ಲಿ ರಾಧಾಕೃಷ್ಣ ಅಂತಕ್ಕಂಥದ್ದು ಅದೊಂದು ಹೆಸರು ಆಗಿರಲಿಲ್ಲ, ಅದೊಂದು ಜ್ಞಾನದ ಸಂಕೇತ ಆಗಿತ್ತು.
ಇಂತಹ ಮಹಾನ್ ತತ್ವಜ್ಞಾನಿ ಭಾರತದ ಸಂಸ್ಕೃತಿ, ಭಾರತದ ಧರ್ಮವನ್ನ ಇಡೀ ಪ್ರಪಂಚಕ್ಕೆ ಸಾರಿ ಹೇಳಿದಂತಹ ಮಹಾನ್ ತತ್ವಜ್ಞಾನಿ, ಮಹಾನ್ ಶಿಕ್ಷಕ ಅಂತಕ್ಕಂಥ ಮಾತನ್ನ ಹೇಳಿಕೆ ಬಯಸ್ತೀನಿ. ಇಂಥ ಸರ್ವಪಲ್ಲಿ ರಾಧಾಕೃಷ್ಣರವರು 1988 ಸೆಪ್ಟೆಂಬರ್ 5ನೇ ತಾರೀಕಿನಂದು, ಅಂದರೆ ಇಂದು, ಮದ್ರಾಸ್ ರೆಸಿಡೆನ್ಸಿಯಲ್ಲಿರ್ತಕ್ಕಂತಹ ಈಗಿನ ಆಂಧ್ರ ಪ್ರದೇಶದ ತಿರುತ್ತಣ್ಣಿ ಎಂಬಲ್ಲಿ ವೀರಸ್ವಾಮಿ ಮತ್ತು ಸೀತಮ್ಮ ಎಂಬ ದಂಪತಿಗಳ ಮಗನಾಗಿ ಜನ್ಮವನ್ನು ತಾಳ್ತಕ್ಕಂಥ ವ್ಯಕ್ತಿ ಸರ್ವಪಲ್ಲಿ ರಾಧಾಕೃಷ್ಣರವರು. ಇವರ ಬಾಲ್ಯದ ಬಗ್ಗೆ ನಾವು ಇನ್ನೂ ಹೆಚ್ಚು ಹೇಳಲಿಕ್ಕೆ ಸಮಯ ಇಲ್ಲ. ಇಂಥ ಮಹಾನ್ ತತ್ವಜ್ಞಾನಿ ಆಗ್ತಾರೆ, ಉತ್ತಮ ವಿದ್ಯಾಭ್ಯಾಸವನ್ನು ಪಡೆದು ಕೊನೆಗೆ ಒಬ್ಬ ಶಿಕ್ಷಕರಾಗಬೇಕು ಅಂತೇಳಿ ಶಿಕ್ಷಕರಾಗ್ತಾರೆ. ವಿಶ್ವವಿದ್ಯಾನಿಲಯ ಶಿಕ್ಷಕ ಅಂತಂದ್ರೆ ಉಪನ್ಯಾಸಕ, ಶಿಕ್ಷಕ ಎಲ್ಲ ಒಂದೇ ಅರ್ಥದಲ್ಲಿ ಬರ್ತಕ್ಕಂಥ ಉನ್ನತ ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರಾಧ್ಯಾಪಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಒಬ್ಬ ಆದರ್ಶ ಶಿಕ್ಷಕರಾಗಿ ಇಡೀ ಭಾರತಕ್ಕಷ್ಟೇ ಅಲ್ಲದೆ ಇಡೀ ಶಿಕ್ಷಣ ಸಮುದಾಯಕ್ಕೆ ಸರ್ವಪಲ್ಲಿ ರಾಧಾಕೃಷ್ಣರವರು ಆದರ್ಶಪ್ರಾಯರಾಗ್ತಾರೆ. ಹಾಗಾಗಿ ಅವರ ಜನ್ಮದಿನವನ್ನ ಶಿಕ್ಷಕರ ದಿನಾಚರಣೆ ಅಂತ ಆಚರಣೆ ಮಾಡ್ತಕ್ಕಂಥದ್ದು ಎಂದು ಅತ್ಯಂತ ಸಂತೋಷ ಅಂತಕ್ಕಂಥ ಮಾತನ್ನ ಹೇಳ್ತಾ, ಏನು ಸರ್ವಪಲ್ಲಿ ರಾಧಾಕೃಷ್ಣರವರು ರಾಜಕಾರಣಿ ಸಹ ಆಗಿದ್ದು, ಒಬ್ಬ ಪ್ರಾಮಾಣಿಕವಾಗಿರ್ತಕ್ಕಂಥ ಶಿಕ್ಷಕ, ಒಬ್ಬ ಆದರ್ಶ ಶಿಕ್ಷಕ ಒಂದು ಸಮಾಜ ಗುರುತಿಸ್ತದೆ. ನಾವು ಅಷ್ಟೇ ಉತ್ತಮವಾದಂತಹ ವಿದ್ಯಾಭ್ಯಾಸವನ್ನ ವಿದ್ಯಾರ್ಥಿಗಳಿಗೆ ನಾವು ಕೊಟ್ಟಾಗ ಸಮಾಜ ನಮ್ಮನ್ನ ಗುರುತಿಸ್ತದೆ. ಹಾಗಾಗಿ ಸಮಾಜ ಗುರುತಿಸಿ ಅವರನ್ನ ಉಪರಾಷ್ಟ್ರಪತಿ ಮಟ್ಟಕ್ಕೆ ಕೊಂಡೊಯ್ತಕ್ಕಂಥದ್ದು, ಒಬ್ಬ ಉತ್ತಮ ರಾಜಕಾರಣಿಯಾಗೂ ಸಹ ಅವರು ಬರುವಂತಕ್ಕಂಥದ್ದು ನಾವು ನೋಡಿದ್ದೇವೆ. ಹಾಗಾಗಿ ಸರ್ವಪಲ್ಲಿ ರಾಧಾಕೃಷ್ಣರವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಜ್ಞಾನವನ್ನ ಸಂಪಾದನೆ ಮಾಡ್ಕೋಬೇಕಾಗಿರ್ತಕ್ಕಂಥ ಶಿಕ್ಷಕ ಸಮುದಾಯ. ಹೆಂಗಂದ್ರೆ ಈಶ್ವರ ಗಂಗೆಯನ್ನ ಯಾವ ರೀತಿ ಮುಡಿಯಲ್ಲಿ ಇಟ್ಕೊಂಡಿರ್ತಾನೋ ಆ ರೀತಿ ನೀವು ಶಿಕ್ಷಕರಾಗಿರ್ತಕ್ಕಂಥ ನನ್ನನ್ನು ಸೇರಿಕೊಂಡು ತಾವೆಲ್ಲರೂ ಸಹ ವಿವಿಧ ವಿಷಯಗಳನ್ನ ಅಧ್ಯಯನ ಮಾಡಿ ಗಾಢವಾದಂತಹ ಜ್ಞಾನವನ್ನು ನಾವು ಪಡೆದು ವಿದ್ಯಾರ್ಥಿಗಳಿಗೆ ದಾರಿ ಎರಿಬೇಕು. ಅಂದ್ರೆ ಸಮುದ್ರದಷ್ಟು ಆಳವಾದಂತಹ ಜ್ಞಾನವನ್ನ ರಾಧಾಕೃಷ್ಣನವರ ರೀತಿಯಲ್ಲಿ ನಾವೆಲ್ಲ ಜ್ಞಾನಗಳಾಗಿ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿದಾಗ ಸಮಾಜ ನಮ್ಮನ್ನು ಗುರುತಿಸ್ತದೆ, ನಾವು ಆದರ್ಶ ಶಿಕ್ಷಕರಾಗಿ ಹೊರಹೊಮ್ಮಿತೀವಿ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೀವಿ. ಅಷ್ಟೇ ಅಲ್ಲದೆ ಕಲ್ಲಿನಂತಹ ಹೃದಯವನ್ನು ಕರಗಿಸುವಂತ ಶಕ್ತಿ ಇತ್ತು ರಾಧಾಕೃಷ್ಣರವರಿಗೆ. ಒಮ್ಮೆ ರಷ್ಯಾದ ರಾಯಭಾರಿಯಾಗಿದ್ದಾಗ ನೆಹರೂರವರ ತಂಗಿ ರಾಜಪಾಲ ಅವರು ವಿದೇಶಕ್ಕೆ ರಾಯಭಾರಿಯಾಗಿ ಹೋಗಿರ್ತಾರೆ. ಅವರಿಂದ ಆಗೋದಿಲ್ಲ, ಸ್ಟಾಲಿನ್ ಬಹಳಷ್ಟು ಕಠೋರ ಹೃದಯ, ಕೊನೆಗೆ ರಿಟರ್ನ್ ಬಂದ್ಬಿಡ್ತಾರೆ. ಸರ್ವಪಲ್ಲಿ ರಾಧಾಕೃಷ್ಣರವರನ್ನ ರಷ್ಯಾಕ್ಕೆ ರಾಯಭಾರಿಯಾಗಿ ಕಳಿಸಿದಾಗ ಅಂತಹ ಕಲ್ಲಿನ ಹೃದಯವಾಗಿರ್ತಕ್ಕಂತಹ ಸ್ಟಾಲಿನ್ ರವರ ಹೃದಯವನ್ನ ಕರಗಿಸಿ ಅವರ ಮೆಚ್ಚುಗೆಗೆ ಪಾತ್ರರಾಗ್ತಾರೆ. ಹಂಗೆ ಶಿಕ್ಷಕರಾಗಿರ್ತಕ್ಕಂಥ ತಾವೆಲ್ಲರೂ ಸಹ ಕಲ್ಲಿನ ಹೃದಯವಾಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಕರಗಿಸಿ ಅವ್ರಿಗೂ ಸಹ ಅವರನ್ನ ಪ್ರೀತಿ ವಿಶ್ವಾಸವನ್ನ ತುಂಬತಕ್ಕಂಥ ಕೆಲಸವನ್ನ ನಾವು ಮಾಡಿದಾಗ ಆದರ್ಶ ಶಿಕ್ಷಕರಾಗ್ತೀವಿ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೀವಿ.